ಗಲಾಟೆ ಕಾನೂನು ಬಾಹಿರವಾದಂತ ಕುಕೃತ್ಯಕ್ಕೆ 3 ಜನ ಕಾರಣಕರ್ತರಿದ್ದಾರೆ. ಒಂದು ಕಾರ್ಪೊರೇಷನ್ ಕಮಿಷನರ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಅವರು ದಾಖಲೆಗಳನ್ನ ಕಸದ ಬುಟ್ಟಿಯಲ್ಲಿ ಎಸೆದಿದ್ದಾರೆ. ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇವರು ಮುಜರಾಯಿಯ ಸಂಬಂಧಪಟ್ಟಂತ ಅಧಿಕಾರಿಗಳು, ಪುರಾತತ್ವ ಇಲಾಖೆಯಲ್ಲಿ ನಿಮ್ಮ ಕಚೇರಿಯಲ್ಲೇ ದಾಖಲೆಗಳಿದಾವೆ. ನೀವೇ ಕೊಟ್ಟಂತ ದಾಖಲೆಗಳ ಬೇಕಾದಷ್ಟು ಇವತ್ತು ಕಾರ್ಪೊರೇಷನ್ ಆಗ್ಲಿ ಕಮಿಷನರ್ ಆಗ್ಲಿ ಕೊಟ್ಟಿದ್ದಿದೆ. ಆದ್ರೂ ಕೂಡ ಇವತ್ತು ನೀವು ರಕ್ಷಣೆ ಮಾಡಬೇಕಾದಂತ ಪುರಾತತ್ವ ಇಲಾಖೆ, ನೀವು ಪೇಮೆಂಟ್ ತಗೊಳ್ತಾರೆ, ಪಗಾರ ತಗೊಳ್ತಾರೆ, AC ಆಫೀಸ್ ನಲ್ಲಿ ಕೂತ್ಕೊಳ್ತೀರಿ. ಯಾತಕ್ಕೆ? ಸಗಣಿ ತಿನ್ನಕ? ನೀವು ನಿಮ್ಮ ಇಲಾಖೆ ಸಂಬಂಧಪಟ್ಟಂತ ಕಟ್ಟಡಗಳ ಭೂಮಿಗಳ ರಕ್ಷಣೆಗೋಸ್ಕರ ನಿಮ್ಮನ್ನ ಕೂಡಿಸಿದೆ ಅಲ್ಲಿ. ನೀವು ಕೂಡ ಇವತ್ತಿನ ಈ ಕಾನೂನು ಭಂಗವಾದಂತ, ಕಾನೂನು ಬಾಹಿರವಾದಂತ ಮತ್ತು ಇವತ್ತಿನ ಗಲಾಟೆ ಗಲಭೆಗಳಿಗೆ ನೀವು ಕಾರಣಕರ್ತರಿದ್ದೀರಿ. ಇನ್ನು ಮೂರನೇದಾಗಿ ಪೊಲೀಸ್ ಕಮಿಷನರ್ ನೀವು ಇವತ್ತೇನು ಮಾಡಿದ್ರಿ? 500 ಮೀಟರ್ ಅಂತರದಲ್ಲಿ ಅಂತ ಏನ್ ಮಾಡಿದಾರಲ್ಲ, ಅವತ್ತೇ ದುಷ್ಕರ್ಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ, ಇವತ್ತಲ್ಲಿ ಅಲ್ಲಿ ರಸ್ತೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನೇ ಪೊಲೀಸರಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ ಗೊಂದಲ ಅಥವಾ ಇದಾಗ್ತಾ ಇರ್ಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಇವರು 3 ಜನ ಕಾರಣಕರ್ತರಿದ್ದಾರೆ. ಮೊದಲು ಇವರು 3 ಜನರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತೀವಿ. ಎರಡನೇ, ಇಲ್ಲಿ ಪುಷ್ಕರಣಿ ದೇವಸ್ಥಾನ ಭೂಮಿ ಇದನ್ನು ನುಂಗುವಂತದ್ದು ಈಗಲ್ಲ, ಸಾವಿರಾರು ವರ್ಷದಿಂದ ಇಸ್ಲಾಂ ಹುಟ್ಟಿದಾಗಿಂದ ಇದನ್ನೇ ಮಾಡ್ತಾ ಬಂದಿದೆ. ಇದರ ವಿರುದ್ಧ ಹಿಂದೂ ಸಮಾಜ ನಾವು 500 ವರ್ಷ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನವನ್ನ ಹೋರಾಟ ಮಾಡಿ ನಾವು ಗೆದ್ದು ಅಲ್ಲಿ ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದಂತ ಗಂಡುಗಲಿಗಳಿದೆ. ನಾವು ಇದ್ಯಾವುದು ಲೆಕ್ಕ? ಇದು ಬಹಳ ವರ್ಷ ಹೋಗಲ್ಲ. ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ, ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ ಇವತ್ತು ಶಾಂತಿ, ನಾಳೆ ಕ್ರಾಂತಿ. ಸೊ ಶಾಂತಿಯ ಆ ಪಾಠ ಇರೋದೇ ಮುಂದಿನ ಕ್ರಾಂತಿಗೋಸ್ಕರ ಅಂತ ನೆನಪಿಟ್ಕೊಳ್ಳಿ. ಇದು ಯಾವುದು ಬಗ್ಸಕ್ಕಾಗೋದಿಲ್ಲ. ನಿಮ್ಮ ಪೊಲೀಸರ ಲಾಠಿ, ಗೋಲಿ, ಜೈಲು ಯಾರಿಗೂ ಬಗ್ಸಕ್ಕಾಗೋದಿಲ್ಲ. ನಾವು ನಿಂತ್ಕೊಂಡಿದೀವಿ, ನಿಲ್ತೀವಿ. ಬರೇ ಈಗ ಸಾಂಕೇತಿಕವಾಗಿ ಬಂದಿದೀವಿ. ಮನೆಗೆ ಹೋಗಿ ಪೊಲೀಸರು ಹೆದರಿಸಿದ್ದಾರೆ. ಯಾಕೆ? ನಿಮಗೆ ಬೇರೆ ಕೆಲಸ ಇಲ್ಲೇ? ನಿಮಗೆ ಗಾಂಜಾ ಕಾಣಿಸ್ತಾ ಇಲ್ಲೇ? ನಿಮಗೆ ಡ್ರಗ್ ಕಾಣಿಸ್ತಾ ಇಲ್ಲೇ? ನಿಮಗೆ ಲವ್ ಜಿಹಾದ್ ಕಾಣಿಸ್ತಾ ಇಲ್ಲೇ? ನಿಮಗೆ ನಮ್ಮ ಮನೆಗಳಿಗೆ ಹೋಗಿ ಇವತ್ತು ಹೆದರಿಸುವಂತ ಪ್ರಯತ್ನ ಮಾಡ್ತಾರೆ. ನೀವ್ಯಾರೇ ಹೆದರ್ಸೋರು? ನೀವು 500 ಮೀಟರ್ ಹಾಕಿದಾರ ಸಾಕಲ್ಲ ನಿಮಗೆ? ಅದನ್ನು ಬಿಟ್ಟು ಮನೆ ಹೋಗಿ ಹೆದರ್ಸೋದಾ? ಯಾವ ಹೆದರಿಕೆಯಿಂದ ಬೆದರಿಕೆಯಿಂದ ಇಲ್ಲಿ ಇದ್ದಂತ ಹಿಂದೂಗಳು ಹೆದರುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಭಾಗವಹಿಸಿದಂತವರೆಲ್ಲರೂ ಕೂಡ ಮುಂದಿನ ಕ್ರಾಂತಿಗೆ ನಾವೆಲ್ಲ ಸಿದ್ಧ ಆಗಬೇಕು ಅಂತ ನಮ್ಮಂತದ್ದು ಹೇಳಿ, ನಾವು ನಮ್ಮ ಸಂಚಾಲಕರಿಗೆ ಮತ್ತು ಸಂರಕ್ಷಣಾ ಸಮಿತಿಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.